ರೈತರ ಸಮಸ್ಯೆ ನಿವಾರಣೆಗೆ ಮುಂದಾಗದ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು. ರೈತರ ತೋಟಗಳಲ್ಲಿ ಕೈಗೆ ಸಿಗುವ ರೀತಿ ಜೋತಾಡುತ್ತಿರುವ ವೈರ್ಗಳು, ಕಂಬ ಮುರಿದು ಬಿದ್ದು ತಿಂಗಳುಗಳು ಕಳೆದರೂ ರೈತರ ಸಮಸ್ಯೆಗೆ ಕ್ಯಾರೆ ಎನ್ನದ ಅಧಿಕಾರಿಗಳು. ಹೊಸಕೋಟೆ ತಾಲೂಕಿನ ಮುಗಬಾಳ ವಿದ್ಯುತ್ ಸರಬರಾಜು ಸಬ್ ಡಿವಿಷನ್ ನಿಗಮದ ವ್ಯಾಪ್ತಿಗೆ ಒಳಪಡುವ ಕೆಂಬಡಿಗಾನಹಳ್ಳಿ ಗ್ರಾಮದಲ್ಲಿ ಸುಮಾರು 7-8 ರೈತ ಕುಟುಂಬಗಳು ಈ ಸಮಸ್ಯೆಯಿಂದ ತೊಂದರೆ ಅನುಭವಿಸುವಂತಾಗಿದೆ. ರೈತರ ತೋಟಗಳಿಗೆ ವಿದ್ಯುತ್ ಸರಬರಾಜು ಮಾಡಲು ಅಳವಡಿಸಿರುವ ವಿದ್ಯುತ್ ಕಂಬಗಳು ಮುರಿದು ಬಿದ್ದು ವಿದ್ಯುತ್ ತಂತಿಗಳು ರೈತರ ತೋಟಗಳಲ್ಲಿ ಕೈಗೆ ಸಿಗುವ ರೀತಿಯಲ್ಲಿ ಜೋತಾಡುತ್ತಿದ್ದರೂ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಿಲ್ಲ ಎಂದು ರೈತರು ತಮ್ಮ ಸಮಸ್ಯೆಯನ್ನು ತಿಳಿಸಿದ್ದಾರೆ. ಈಗಾಗಲೇ ಸಂಬಂಧಪಟ್ಟ ರೈತರು ಬೆಸ್ಕಾಂ ಇಲಾಖೆಗೆ ಖುದ್ದು ಭೇಟಿ ನೀಡಿ ಮಾಹಿತಿ ನೀಡಿದ್ದಾರೆ ಹಾಗೂ ದೂರು ನೀಡುವ ಸಂಖ್ಯೆಗೆ ಸಹ ಮಾಹಿತಿ ನೀಡಿದರೂ ಯಾವುದೇ ಸಮಸ್ಯೆ ಇದುವರೆಗೂ ಪರಿಹಾರವಾಗಿಲ್ಲ. ಈಗಾಗಲೇ ಒಂದು ಬಾರಿ ಕುರಿ ಮೇಯಿಸುವ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ ತಗುಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಷ್ಟಾದರೂ ವಿದ್ಯುತ್ ತಂತಿಗಳನ್ನು ಸರಿಪಡಿಸಿಲ್ಲ, ಕಂಬಗಳನ್ನು ಸಹ ತೆಗೆದಿಲ್ಲ. ರೈತರ ಪ್ರಾಣಕ್ಕೆ ಬೆಲೆ ಇಲ್ಲದಂತಾಗಿದೆ. ಹೆಚ್ಚಿನ ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ನಿವಾರಣೆ ಮಾಡಬೇಕೆಂದು ರೈತರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಒಂದು 8 ಜನ ಮಾಡ್ತಾ ಇದ್ದೀವಿ ಸರ್. 8 ಜನ ಕುಟುಂಬದವರು 8 ಜನ. ಇವಾಗ ಈ ಸಮಸ್ಯೆನ ಇವಾಗ ಜಾಸ್ತಿ ಆದ್ರೆ ಎಲ್ಲರಿಗೂ ಯಾರ್ಯಾರು ತೊಂದರೆ ಆಗ್ತೈತೆ? 8 ಜನಕ್ಕೂ ತೊಂದರೆ ಆಗ್ತದೆ ಸರ್. ಏನು ಇವಾಗ ಏನೋ ಮಳೆ ಇಲ್ಲ, ಬಿಸಿಲು ಮಳೆ ಇಲ್ಲ. ಮಳೆ ಬಂದ್ರೆ ಇಲ್ಲೇನೋ ವೈರ್ಗಳು ಇನ್ನೂ ಹೆಚ್ಚು ಕಮ್ಮಿ ಐತೆ. ಗಾಳಿ ಬಂದ ಕೆಳಗೆ ಬರ್ತಾವ, ಅವಾಗ ತೊಂದರೆ ಆಗ್ತದೆ ಅಂತ ನಾವು ನಿಮ್ಗೆ ತಿಳಿಸಿದ್ವಿ ಸರ್. ಇವಾಗೇನು ಕೈ ಕಾಣಿಸ್ತೈತಾ? ಅನಿಸ್ತದೆ ಸರ್ ಕೈಗೆ. ಇನ್ನು ಏನು ಹೆಚ್ಚು ಕಮ್ಮಿ ಆಗಿದೆ ಸರ್. ಅಷ್ಟೊತ್ತು ಹುಷಾರ್ಬಿದ್ದು ಅದು ನೋಡಿ ನಾವು ಕಂಪ್ಲೇಂಟ್ ಬಂದವಾಗ ನಮಗೆ ತೊಂದರೆ ಆಗುತ್ತೆ. ಮೇವು ಕುಯ್ದ್ರೆ ತೊಂದರೆ ಆಗುತ್ತೆ. ಇಲ್ಲಿ ಹೊಲದಲ್ಲಿ ಹೊತ್ಕೊಂಡು ಹೋಗಕ್ಕಾಗಲ್ಲ, ತಲೆ ಮೇಲೆ ಎತ್ಕೊಂಡು ಹೋಗಕ್ ತೊಂದರೆ ಆಗುತ್ತೆ ಸರ್. ನಮ್ಗೆ ಏನೋ ಅಡ್ಡ ಬಂದೈತೆ, ಲೈನ್ ಶಾಕ್ ಹೊಡಿಯುತ್ತೆ ನಮ್ಗೆ. ಇಲ್ಲಿ ಯಾರ್ಕನ ಒಬ್ಬೊಬ್ರೆ ಬಂದವಾಗ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಇದಕ್ಕೆ? ಕೈಗೆ ಅನ್ಸುತ್ತೆ ಸರ್, ಇದು ಕೈಗೆ ಅನ್ಸ್ತೈತೆ. ನಮ್ಗೆ ಇಲ್ಲಿ ಮೇವೆಲ್ಲ ಕೊಯ್ಯಕ್ ತೊಂದರೆ ಆಗುತ್ತೆ. ಹೇಳಿದ್ವಿ, ಇಲ್ಲಿ ಪಕ್ಕದವ್ರೆ ಇದ್ ಮಾಡಿದ್ದು, ಅವ್ರಿಗೆಲ್ಲ ಹೇಳಿದ್ವಿ. ಅವ್ರೇನು ಫೋನ್ ಮಾಡಿ ನಾವ್ ಹೇಳ್ತೀವಮ್ಮ ಅಂದ್ರು, ಮಾಡಿಲ್ಲ. ನಮಗ್ ಸರಿ ಮಾಡ್ಕೊಡ್ಬೇಕಿದು. ಟ್ಯಾಕ್ಟ್ರಿ ಬಂದ್ರೆ ತೊಂದರೆ ಆಗುತ್ತೆ, ಅಲ್ಲ ಹೊಳ್ಯಕ್ ತೊಂದರೆ ಆಗುತ್ತೆ. ಈ ಕಡೆ ಎಲ್ಲ ಓಡಾಡಕ್ ತೊಂದರೆ ಆಗುತ್ತೆ. ಭಯ, ಒಬ್ಬೊಬ್ಳೆ ಹೊರೆಯಕ್ಕೆಲ್ಲ ಆಗಲ್ಲ, ಪ್ರಾಬ್ಲಮ್. ಇಲ್ಲಿ ಓಡಾಡಕ್ಕೂ ಕೂಡ ಭಯ ನನ್ಗೊಬ್ಳೆ. ಆ ತರ ತೊಂದರೆ ಆಗೈತೆ. ಮಕ್ಳು ಮರಿ ಬಂದ್ರೆ ಓಡಾಡಕ್ ಕೂಡ ಭಯ. ಅವ್ರು ಬಂದ್ರೆ ಹೊಲ ಉಳಕ್ ಆಗಲ್ಲ, ಅವ್ರು ಭಯ ಬೀಳ್ತಾರೆ. ಲೈನ್ ಸರಿ ಮಾಡ್ಸಮ್ಮ, ಲೈನ್ ಸರಿ ಮಾಡಿದ್ಮೇಲೆ ಬಂದು ಉಳ್ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ರೆಡಿ ಮಾಡ್ಬೇಕು ಸರ್. ಆಯ್ತು, ಒಂದ್ 6-7 ತಿಂಗಳಾಯ್ತು, ಯಾರು ಬಂದಿಲ್ಲ. ಲೈನ್ ಮ್ಯಾನ್ ಕೂಡ ಹೇಳಿದ್ವಿ, ಜಗ್ಗ ಅಂದ್ಬಿಟ್ಟು ನಮ್ಮೂರವರು, ಅವ್ರು ಕೂಡ ಹೇಳಿದ್ವಿ ಹೊಲ ಕುಯ್ರಮ್ಮ ರೆಡಿ ಮಾಡ್ತೀವಿ ಅಂತ. ಮಾಡಿಲ್ಲ. ಮಳೆಗಾಲ ಬಂದ್ರೆ ಯಾರು ಬಂದು ಹೊಲ ರೆಡಿ ಮಾಡಲ್ಲ ಸರ್. ಇವಾಗ ರೆಡಿ ಮಾಡಿದ್ರೆ ಮಾಡ್ದಂಗೆ. ದಯವಿಟ್ಟು ಮಾಡ್ಕೊಡ್ರಿ. ನನ್ನ ಹೆಸರು ಸೌಮ್ಯ.